ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಈ ನೂತನ ತಿಂಗಳಿಗೆ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. 3 ತಿಂಗಳುಗಳ ಕಾಲ ನಮ್ಮ ಕರ್ತನೂ ರಕ್ಷಕನಾಗಿರುವಂತ ಸ್ವಾಮಿ ಕಾದು ಕಾಪಾಡಿ ಬೇಟೆಗಾರನ ಬಲೆಯಿಂದ ಮರಣಕರ ವ್ಯಾಧಿಗಳಿಂದ ತಪ್ಪಿಸಿ ಈ 4ನೇ ತಿಂಗಳಲ್ಲಿ ಮೊದಲನೇ ದಿನದಲ್ಲಿ ದೇವರು ಹೊಸ ದಿನವನ್ನು ನಾವು ನೋಡುವಂತೆ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿ ದೇವರನ್ನು ಸ್ತುತಿಸುವುದು ನಮಗೆ ಭಾಗ್ಯಕರವಾಗಿದೆ. ಎಷ್ಟೋ ಜನ ಈ ದಿನವನ್ನು ಕಾಣದೆ ಹೋಗಿದ್ದಾರೆ ಬೇರೆ, ಆದ್ರೆ ನಮಗಾದ್ರೂ ದೇವರು ತನ್ನ ಕೃಪೆಯಲ್ಲಿ ಮರೆ ಮಾಡಿ ಈ ನೂತನ ತಿಂಗಳನ್ನ ನೋಡುವಂತೆ ಕೃಪೆ ಕೊಟ್ಟಿದ್ದಾನೆ. ಇಲ್ಲಿವರೆಗೂ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಿದಂತ ಎಬಿನೇಸರ್ ಈ ತಿಂಗಳಲ್ಲೂ ಕೂಡ ಉತ್ತಮವಾಗಿ ಉನ್ನತವಾಗಿ ನಿಮ್ಮನ್ನ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಈ ನೂತನ ತಿಂಗಳಲ್ಲಿ ದೇವರು ಕೊಡುವಂತ ವಾಗ್ದಾನ ವಚನವನ್ನ ನಾವು ಧ್ಯಾನಿಸಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನವನ್ನ ನಾವು ಓದಿಕೊಳ್ಳೋಣ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಎಂಬುದಾಗಿ. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಓದಿಕೊಂಡು ಈ ನೂತನ ತಿಂಗಳಲ್ಲಿ ಸ್ವಾಮಿ ನಮಗೆ ಸತ್ಯದ ಆತ್ಮನನ್ನ ಕೊಡುತ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಿದ್ದಾನೆ. ನಾವೆಲ್ಲರೂ ಕಡೆಗಾಲದಲ್ಲಿದ್ದೇವೆ. ಹೌದು, ಕಡೆಗಾಲದಲ್ಲಿ ಸತ್ಯದ ಆತ್ಮನು ನಮಗೆ ಬಹಳ ಅವಶ್ಯವಾಗಿದ್ದಾನೆ. ಆದ್ರಿಂದ ತಂದೆಯಾದ ದೇವರು ನಮಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ತಿಳಿದು ಆತನು ಕೊಡುತ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಿದ್ದಾನೆ. ಹೌದು, ಸತ್ಯದ ಆತ್ಮನು ನಮಗೆ ಅವಶ್ಯವಾಗಿದ್ದಾನೆ. ಯಾಕೆಂದ್ರೆ ಇವತ್ತು ನಾವು ನೋಡುವಾಗ ಪ್ರಪಂಚವೆಲ್ಲ ಮೋಸತನದಿಂದ ತುಂಬಿದೆ ಮತ್ತು ಆಧ್ಯಾತ್ಮಿಕವಾದ ಮಾರ್ಗದಲ್ಲೂ ಕ್ಷೇತ್ರದಲ್ಲೂ ಕೂಡ ಎಷ್ಟೋ ಮೋಸಗಳು, ಎಷ್ಟೋ ಅನ್ಯಾಯಗಳು, ವಂಚನೆಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇದು ಸತ್ಯನಾ, ಇದು ದೇವರೇ ಮಾತನಾಡೋದನ್ನ, ದೇವರ ಕಾರ್ಯವ ಇಲ್ಲವ ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ನಮಗೆ ಸತ್ಯದ ಆತ್ಮನು ಅವಶ್ಯ. ಯಾಕಂದ್ರೆ ಸತ್ಯದ ಆತ್ಮನು ನಮ್ಮ ಒಳಗಡೆ ಇಲ್ಲದಿದ್ದರೆ ನಾವು ಬೇಗ ಮೋಸ ಹೋಗ್ತೀವಿ. ಯಾಕಂದ್ರೆ ಕಡೆಗಾಲದಲ್ಲಿ ಸ್ವಾಮಿ ಅದನ್ನೇ ಹೇಳದಲ್ವಾ, ಯಾರಾದ್ರೂ ನಿಮ್ಮನ್ನ ಮೋಸಗೊಳಿಸಾರು ನೋಡಿಕೊಳ್ಳಿರಿ ಎಂಬುದಾಗಿ. ಹಾಗಾದ್ರೆ ನಾವು ಮೋಸ ಹೋಗಬಾರದನ್ನೋದಾದ್ರೆ, ಮೋಸ ಪಡಿಸುವಂತ ಜನಗಳ ಮಧ್ಯದಲ್ಲಿ, ಮೋಸ ಹೋಗುವ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಇದು ಸುಳ್ಳು ಅಥವಾ ಇದು ಸತ್ಯ, ಇದು ದೇವರ ಕಾರ್ಯ ಅಥವಾ ಇದು ದೇವರ ಕಾರ್ಯವಲ್ಲ ಎಂಬುದಾಗಿ ಹೇಗೆ ತಿಳ್ಕೊಳ್ಳಕ್ಕೆ ಸಾಧ್ಯ? ನಮ್ಮೊಳಗಡೆ ಸತ್ಯದ ಆತ್ಮನಿದ್ದಾಗ ಮಾತ್ರ. ಹೌದು ಪ್ರೇರೆ, ಸತ್ಯದ ಆತ್ಮನು ನಮ್ಮೊಳಗಡೆ ಇದ್ದಾಗ ನಾವು ಎಲ್ಲವನ್ನ ಏನ್ ಮಾಡ್ಲಿಕ್ಕಾಗ್ತದೆ? ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ನಮ್ಮೊಳಗಡೆ ಸತ್ಯದ ಆತ್ಮನು ನಮ್ಮನ್ನ ಬೋಧಿಸಿ ಇದು ಸತ್ಯ, ಇದು ಸುಳ್ಳು ಎಂಬುದಾಗಿ ನಮಗೆ ತಿಳಿಸಿ ನಡೆಸುವ ಆತನಾಗಿದ್ದಾನೆ. ನೋಡಿ, ಯೇಸು ಸ್ವಾಮಿ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಸೇವೆ ಮಾಡಿದಂತ, ತರಬೇತಿ ತೆಗೆದುಕೊಂಡಂತ ಶಿಷ್ಯರನ್ನ ನಾವು ನೋಡೋದಾದ್ರೆ ಅವರಿಗೆ ಕರ್ತನು ಎಲ್ಲ ವಿಧವಾಗಿ ಅವರಿಗೆ ತರಬೇತಿಯನ್ನ ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಆದರೆ ಅವರು ಬಲಗೊಳ್ಳಲಿಲ್ಲ, ಅವರು ಸತ್ಯದ ಪರಿಜ್ಞಾನ ಉಳ್ಳವರಾಗಿತ್ತಿಲ್ಲ. ಆದ್ರಿಂದ ಯೇಸು ಸ್ವಾಮಿ ಹೇಳಿದ್ರು, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ಕಾದುಕೊಂಡಿರಿ, ನಿಮ್ಮ ಮೇಲೆ ಪವಿತ್ರಾತ್ಮನು ಬರುವಾಗ ನೀವು ಬಲವನ್ನ ಹೊಂದುತ್ತೀರಿ ಎಂಬುದಾಗಿ. ಹೌದು ಪ್ರೇರೆ, ಪರಿಶುದ್ಧಾತ್ಮನು ನಮ್ಮೊಳಗಡೆ ಬರುವಾಗ ನಾವು ಬಲವನ್ನು ಹೊಂದುತ್ತೀವಿ. ಪರಿಶುದ್ಧಾತ್ಮನ ಅವಶ್ಯ ಎಂಬುದಾಗಿ, ಪರಿಶುದ್ಧಾತ್ಮನು ಬಂದಾಗಲೇ ಇವರ ಜೀವಿತಗಳು ಕ್ರಮವಾಗಿ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ, ಮತ್ತೆ ಯಾವುದು ಸತ್ಯ ಎಂಬುದಾಗಿ ಅರ್ಥ ಮಾಡಿಕೊಂಡು ನಡೆಸುವ ಆತನು ಸತ್ಯದಾತ್ಮನೇ ಮಾತ್ರ ಎಂಬುದಾಗಿ ತಂದೆಯಾದ ದೇವರಿಗೆ ಗೊತ್ತಾಗಿದ್ದರಿಂದ ಸ್ವಾಮಿ ವಾಗ್ದಾನ ಮಾಡ್ತಿದ್ದಾನೆ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದಂತೆ ಯೆರೂಸಲೇಮಿನಲ್ಲಿ ಕಾದಿರಿ, ನಿಮಗೆ ಪವಿತ್ರಾತ್ಮನ ಕಳಿಸಿಕೊಡ್ತೀನಿ, ಪವಿತ್ರಾತ್ಮನ್ ಬಂದಾಗ ನೀವು ಬಲವನ್ನ ಹೊಂದುತ್ತೀರಿ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದನ್ನು ನೋಡ್ತೀವಿ. ಅದೇ ಪ್ರಕಾರವಾಗಿ ಯೆರೂಸಲೇಮಿನಲ್ಲಿ ಅವರು ಏಕ ಮನಸ್ಸಿನಿಂದ ಕೂಡಿ ಪ್ರಾರ್ಥನೆ ಮಾಡುವಾಗ 120 ಮಂದಿ ಮೇಲೆ ಪವಿತ್ರಾತ್ಮನು ಬಲವಾಗಿ ಇಳಿಯುವುದನ್ನ ನಾವು ನೋಡ್ತೀವಿ ಪ್ರೇರೆ. ಆಗ ಅವರು ಯಾವ ವಿಷಯಕ್ಕೂ ಭಯಪಡದೆ
ಯಾವ ಮೋಸಕ್ಕೂ ಒಳಗಾಗದೆ, ಯಾವ ಲೋಕದ ಹಿಂದೆ ಓಡಿ ಹೋಗದ ಹಾಗೆ, ಕ್ರಿಸ್ತನನ್ನು ಬಿಟ್ಟು ಹಿಂಜರಿದು ಹೋಗದಂತೆ, ಶ್ರಮೆ, ಸಂಕಟ, ಅವಮಾನಗಳು, ನಿಂದೆಗಳು, ಪ್ರಾಣ ತೆಗಿತೀನಿ ಅನ್ನುವಂತ ಸಂದರ್ಭಗಳು, ಪ್ರಾಣ ಹೋಗ್ತದೆ ಅನ್ನೋ ಸಂದರ್ಭಗಳು ಬರುವಾಗಲೂ ಕ್ರಿಸ್ತನನ್ನು ಬಿಟ್ಟು ಕೊಡದೆ ಸತ್ಯದ ಆತ್ಮನಲ್ಲಿ ಅವರು ನಡೆಸಲ್ಪಟ್ಟರು. ಕಡೆಗಾಲದಲ್ಲಿ ಯೆವೆಲನ ಗ್ರಂಥದಲ್ಲಿ ಹೇಳುವ ಪ್ರಕಾರವಾಗಿ 2ನೇ ಅಧ್ಯಾಯದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನಾನು ಆತ್ಮನ ಸುರಿಸ್ತೀನಿ ಎಂಬುದಾಗಿ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದನ್ನ ನಾವು ನೋಡ್ತಿದ್ದೇವೆ. ಹೌದು, ಈಗ ಕಡೆಗಾಲದಲ್ಲಿ ಇದ್ದೀವಿ. ಎಲ್ಲರಿಗೂ ಸತ್ಯದ ಆತ್ಮನು ಬಹಳ ಅವಶ್ಯ. ನಾವು ಇದುವರೆಗೂ ಚರ್ಚಿಗೆ ಹೋಗ್ತಿದ್ದೋ, ಬರ್ತಿದ್ದೋ, ನಾವು ಪ್ರಾರ್ಥನೆ ಮಾಡ್ತಿದ್ದೋ, ಕಾಣಿಕೆ ಕೊಡ್ತಿದ್ದೋ, ದೇವ್ರನ್ನ ಆರಾಧನೆ ಮಾಡಿ ಬರ್ತಿದ್ದೋ, ನಮ್ಮ ಆಲೋಚನೆ ಪ್ರಕಾರ ನಾವು ಸ್ವಬುದ್ಧಿಯಲ್ಲಿ ಜೀವಿಸ್ತಿದ್ದೋ, ನಮ್ಗೆ ಯಾವ್ದು ಸರಿ ಅನಿಸ್ತಿದ್ದೋ ಅದು ಮಾಡ್ತಿದ್ದೋ, ಮತ್ತೆ ಕೆಲವು ಸಾರಿ 4 ಸತ್ಯವೇದದಲ್ಲಿ 4 ವಾಕ್ಯಗಳ ಪ್ರಕಾರ ನಮಗಿಷ್ಟ ಆಗುವ ವಾಗ್ದಾನ ಪ್ರಕಾರವಾಗಿ ನಾವು ಜೀವಿಸ್ತಾ ಇದ್ದೋ. ಆದರೆ ಈಗ ಆಗಲ್ಲ ಪ್ರೇರೆ. ಈಗ ಸತ್ಯದ ಆತ್ಮನು ಬಹಳ ಅವಶ್ಯವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಸಣ್ಣವರಿಂದ ದೊಡ್ಡವರ ತನಕ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳಬೇಕು, ಸತ್ಯದ ಆತ್ಮನಿಂದ ತುಂಬಲ್ಪಡಬೇಕು, ಸತ್ಯದ ಆತ್ಮನು ನಮ್ಮೊಳಗಡೆ ವಾಸ ಮಾಡ್ಬೇಕು ಅನ್ನೋದು ತಂದೆ ಚಿತ್ತ. ಮತ್ತೆ ನಾವು ಆಗಿದ್ರೆ ನಿಜವಾದಂತ ಆತ್ಮಿಕ ವ್ಯಕ್ತಿಗಳಾಗಿ ಮೋಸ ಹೋಗದೆ ಕರ್ತನಿಗಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಆದ್ರಿಂದ ಸ್ವಾಮಿ ಹೇಳ್ತಾರೆ, ಸತ್ಯದ ಆತ್ಮನನ್ನ ನಾನು ನಿನಗೆ ಕಳಿಸಿಕೊಡುತ್ತೇನೆ. ನಾವು ಓದಿಕೊಂಡಂತ ವಾಕ್ಯ ಭಾಗದಲ್ಲಿ 3 ವಿಷಯವನ್ನ ಕುರಿತು ಸ್ವಾಮಿ ಮಾತನಾಡ್ತಾರೆ. ಮೊದಲನೇದಾಗಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ. ಮೊದಲನೇದಾಗಿ ನಾವು ನೋಡ್ತೀವಿ, ಸತ್ಯದ ಆತ್ಮನು ಬಂದಾಗ, ಸತ್ಯದ ಆತ್ಮನನ್ನ ನಾನು ನಿಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಿದ್ದಾನೆ. ಈ ನೂತನ ತಿಂಗಳಲ್ಲಿ ನೀವು ಕೂಡ ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಟ್ರೆ ಆ ಸತ್ಯದ ಆತ್ಮನ ನೀವು ಹೊಂದಿಕೊಳ್ಳಬಹುದು ಪ್ರೇರಿ. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ಪರಿಶುದ್ಧ ಆತ್ಮನನ್ನ ನಿಮ್ಮ ಮೇಲೆ ಸುರಿಸ್ತೀನಿ, ಅಂದ್ರೆ ಸತ್ಯದ ಆತ್ಮನನ್ನ ನಿಮ್ಮೊಳಗಡೆ ಕಳಗಿಸಿ ಕೊಡ್ತೀನಿ ಎಂಬುದಾಗಿ. ಈ ಸತ್ಯದ ಆತ್ಮನು ಯಾವಾಗಲೂ ನಮ್ಮೊಳಗೆ ಇಡ್ತಾನಂತೆ. ಅದಕ್ಕೆ ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದೇ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೀವಿ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನೋಡಿ, ಸ್ವಾಮಿ ವಾಗ್ದಾನ ಮಾಡ್ತಿರುವಂತ ಆ ಸತ್ಯದ ಆತ್ಮನು ಯಾವಾಗ್ಲೂ ನಿಮ್ಮೊಳಗಡೆ, ನನ್ನೊಳಗಡೆ ಇರ್ತಾನಂತೆ. ಯಾವಾಗ್ಲೂ ನಮ್ಮೊಳಗಡೆ ಇದ್ದು ನಮ್ಮನ್ನ ಬೋಧಿಸಿ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಸತ್ಯವನ್ನ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸತ್ಯದಲ್ಲಿ ನಮ್ಮನ್ನ ನಿಲ್ಲಿಸುವುದಕ್ಕೆ ಸತ್ಯದ ಆತ್ಮನನ್ನ ದೇವರು ನಮಗೆ ವರದಾನವಾಗಿ ಕೊಡ್ತಿದ್ದಾನೆ. ಅದಕ್ಕಾಗಿ ಈ ಲೋಕವು ಸತ್ಯದ ಆತ್ಮನನ್ನು ತಿಳ್ಕೊಳ್ಳಿಲ್ವಂತೆ. ಹಾಗಾಗಿ ಯಾರಲ್ಲಿ ಲೌಕಿಕವಾದ ಜ್ಞಾನ ಇರ್ತದೋ, ಯಾರು ಲೋಕದ ಜ್ಞಾನದ ಪ್ರಕಾರ ಜೀವಿಸ್ತಾ ಇರ್ತಾರೋ, ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಒಪ್ಪಿಸಿಕೊಡದೆ ಲೋಕದ ಇಷ್ಟಗಳ ಅನುಸಾರವಾಗಿ ಜೀವಿಸ್ತಾ ಇರ್ತಾನೋ ಆ ವ್ಯಕ್ತಿ ಸತ್ಯದ ಆತ್ಮನನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ, ಸತ್ಯದ ಆತ್ಮನನ್ನ ಹೊಂದ್ಕೊಳಕ್ ಆಗಲ್ಲ ಪ್ರೇರೆ. ಆದ್ರಿಂದ ದೇವರ ವಾಕ್ಯ ಹೇಳ್ತಿದೆ, ಲೋಕವು ಸತ್ಯದ ಆತ್ಮನನ್ನು ತಿಳಿದುಕೊಳ್ಳುವುದಿಲ್ಲ ಮತ್ತೆ ಹೊಂದಿಕೊಳ್ಳಕ್ಕೂ ಆಗುವುದಿಲ್ಲ. ಹಾಗಾದ್ರೆ ನೀವು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಟ್ರೆ ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನ ಇಳಿದು ಬರ್ತಾನೆ, ಪರಿಶುದ್ಧಾತ್ಮ ನಿಮ್ಮೊಳಗಡೆ ವಾಸ ಮಾಡ್ತಾನೆ. ಅದಕ್ಕಾಗಿ ಸ್ವಾಮಿ ಹೇಳ್ತಿದ್ದಾರೆ, ನೀವು ಆತನನ್ನ ಬಲ್ಲವರಾಗಿದ್ದೀರಿ ಮತ್ತೆ ಆತನು ನಿಮ್ಮೊಳಗಡೆ ವಾಸ ಮಾಡ್ತಾನೆ ಎಂಬುದಾಗಿ ಹೇಳ್ತದೆ. ಯಾವಾಗ್ಲೂ ನಮ್ಮೊಳಗಡೆ ವಾಸ ಮಾಡ್ತಾನೆ ದೇವರ ಆತ್ಮ. ಅದಕ್ಕಾಗಿ ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೀವಿ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮೊಳಗಡೆ ವಾಸ ಮಾಡ್ತಾನೆ ಎಂಬುದಾಗಿ ನಿಮಗೆ ತಿಳಿಯೋದೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಸತ್ಯದ ಆತ್ಮನು ನಮ್ಮೊಳಗಡೆ ವಾಸ ಮಾಡ್ತಾನೆ. ಸತ್ಯದ ಆತ್ಮನು ಬಂದಾಗ ನಿಮ್ಮೊಳಗಡೆ ವಾಸ ಮಾಡ್ತಾನೆ. ಆತ ನಿಮ್ಮೊಳಗಡೆ ಬರ್ಲಿಕ್ಕೆ ಇಷ್ಟಪಡ್ತಿದ್ದಾನೆ, ಆತನು ನಿಮ್ಮನ್ನು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾನೆ. ಕರ್ತನಾದ ದೇವರು ಈ ನೂತನ ತಿಂಗಳಲ್ಲಿ ಆತನ ಸತ್ಯದ ಆತ್ಮನನ್ನ ನಿಮ್ಮ ಒಬ್ಬೊಬ್ಬರ ಮೇಲೆ ಕಳುಹಿಸೋದಕ್ಕೆ ಆತನ ಇಚ್ಛೆ ಉಳ್ಳವನಾಗಿದ್ದಾನೆ. ನೀವು ಕೂಡ ನಿಮ್ಮನ್ನ ಸಂಪೂರ್ಣ ಒಪ್ಪಿಸಿಕೊಟ್ಟು ಕರ್ತನ ಬಳಿಯಲ್ಲಿ ಪರಿಶುದ್ಧಾತ್ಮನೇ ನನ್ನ ಒಳಗಡೆ ಬನ್ನಿ, ಕರ್ತನೇ ನನ್ನ ಆತ್ಮನಿಂದ ತುಂಬು, ನನಗೆ ಸತ್ಯದ ಆತ್ಮನು ಬೇಕು, ಸತ್ಯದ ಆತ್ಮನಿಂದ ನನ್ನ ಅಭಿಷೇಕಿಸು ಎಂಬುದಾಗಿ ನೀವು ಕೇಳಿ ಒಪ್ಪಿಸಿಕೊಡೋದಾದ್ರೆ ಸತ್ಯದ ಆತ್ಮನು ನಿಮ್ಮ ಒಳಗಡೆ ಬರ್ತಾನೆ. ಸತ್ಯದ ಆತ್ಮನಾಗಿರೋ ಪವಿತ್ರ ಆತ್ಮ ನಿಮ್ಮ ಒಳಗಡೆ ಬಂದು ನಿಮ್ಮಲ್ಲಿ ವಾಸ ಮಾಡ್ತಾನೆ ಪ್ರೇರೆ, ನಿಮ್ಮನ್ನ ಸತ್ಯದಲ್ಲಿ ನಡೆಸ್ತಾನೆ. ಮೊದಲನೇದಾಗಿ. ಎರಡನೇದಾಗಿ ನಾವು ನೋಡ್ತೀವಿ, ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು.
ನಾವು ಯಾವ ಕಾರ್ಯಗಳನ್ನ ಮಾಡಬೇಕು, ಯಾವುದು ಸರಿ, ಯಾವ ಮಾರ್ಗದಲ್ಲಿ ಹೋದ್ರೆ ದೇವರ ಒಪ್ತಾನೆ, ಯಾವ ಮಾರ್ಗ ದೇವ್ರದು ಅನ್ನೋದು ನಮಗೆ ತಿಳಿಲಾರ್ದೆ ಕೆಲವು ಸಾರಿ ಸ್ವಬುದ್ಧಿಯಲ್ಲಿ ಸ್ವಂತ ಮಾರ್ಗದಲ್ಲಿ ಹೋಗ್ತೀವಿ. ಕೆಲವ್ರನ್ನ ಬೇರೆಯವ್ರನ್ನ ಅನುಕರಣೆ ಮಾಡ್ತೀವಿ. ಬೇರೆಯವ್ರು ಹೇಳುವಂತ ಮಾರ್ಗಗಳನ್ನ ನಾವು ಅನುಸರಿಸಿ ನಮ್ಮ ಜೀವಿತದಲ್ಲಿ ಸರಿಯಾದ ನಿರ್ಧಾರಗಳು ತೆಗೆದುಕೊಳ್ಳಕ್ ಆಗಲ್ಲ. ಆದ್ರೆ ಸತ್ಯದಾತ್ಮನು ನಿಮ್ಮ ಒಳಗಡೆ ಬಂದಾಗ ಎರಡನೇದಾಗಿ ಆತನು ಮಾಡುವ ಕಾರ್ಯವೇನಂದ್ರೆ ಪ್ರೇರೆ, ಆತನು ನನ್ನನ್ನ ನಿಮ್ಮನ್ನ ಸಕಲ ವಿಷಯವಾಗಿ ಸತ್ಯದ ಮಾರ್ಗದಲ್ಲಿ ನಡೆಸ್ತಾನೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಆತನು ಅಂತ ಹೇಳುವಾಗ ಸತ್ಯದಾತ್ಮನು ಅಂದ್ರೆ ಪರಿಶುದ್ಧಾತ್ಮನು ನಿಮ್ಮನ್ನು, ಅಂದ್ರೆ ಯಾರು ಹೊಂದಿಕೊಳ್ತಾರೋ ನಿಮ್ಮನ್ನು, ಅಂದ್ರೆ ನಿಮ್ಮನ್ನು ನನ್ನನ್ನು ಸತ್ಯದಾತ್ಮನು ನಡೆಸಿಕೊಂಡು ಹೋಗಿ ಸಕಲ ವಿಷಯವಾಗಿ ಸತ್ಯಕ್ಕೆ ಸೇರಿಸುವನು. ನಮ್ಮನ್ನ ಸಕಲ ವಿಧವಾದಂತ ಮಾರ್ಗದಲ್ಲಿ, ಅಂದ್ರೆ ದೇವರ ಚಿತ್ತಾನುಸಾರವಾದ ಮಾರ್ಗದಲ್ಲಿ ನಡೆಸಿ ನಮ್ಮನ್ನ ಸತ್ಯಕ್ಕೆ ಸೇರಿಸ್ತಾನಂತೆ. ನಡೆಸುವಿಕೆ ಅನ್ನೋದು ಬಹಳ ಪ್ರಾಮುಖ್ಯ. ಹೇಗೆ ನಾವು ನಡಿಬೇಕು, ಹೇಗೆ ಕರ್ತನ ಮೆಚ್ಚುಗೆಯಾಗಿ ನಾವು ಜೀವಿಸ್ಬೇಕು, ಕರ್ತನ ಮಾರ್ಗ ಯಾವುದು, ನಾನು ಹೇಗೆ ನಡೆದ್ರೆ, ಹೇಗೆ ನಾನು ಜೀವಿಸಿದ್ರೆ ಕರ್ತನಿಗೆ ಮಹಿಮೆ ಉಂಟಾಗ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರೇರೆ. ಆದ್ರಿಂದ ನಮಗೆ ಅದು ತಿಳಿದಿರೋದ್ರಿಂದ ಸತ್ಯದ ಆತ್ಮನು ನಮ್ಮೊಳಗಡೆ ಬರೋದಾದ್ರೆ ಸತ್ಯದ ಆತ್ಮನೇ ನಮ್ಮನ್ನ ಸಕಲ ವಿಧವಾದ ಸತ್ಯದ ಮಾರ್ಗದಲ್ಲಿ ನಡೆಸ್ತಾನಂತೆ. ಸಕಲ ವಿಷಯವನ್ನು ಕೂಡ ನಮಗೆ ಗೋಚರ ಪಡ್ತಾನೆ. ಅದಕ್ಕೆ ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಆತನು ಬಂದಾಗ, ಅಂದ್ರೆ ಸತ್ಯದ ಆತ್ಮ ನಿನ್ನ ಒಳಗಡೆ ಬಂದಾಗ ಆತನು ನಿನ್ನನ್ನು ನಡೆಸಿಕೊಂಡು ಸಕಲ ವಿಷಯವಾಗಿ ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ ಹೇಳ್ತದೆ. ಹಾಗಾದ್ರೆ ದೇವರು ನಮ್ಮನ್ನ ನಡೆಸುವುದಕ್ಕಾಗಿ, ಬೋಧಿಸುವುದಕ್ಕಾಗಿ, ದೇವರ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ತಂದೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಉಂಟಾಗುವುದಕ್ಕಾಗಿ ಪರಿಶುದ್ಧಾತ್ಮನು ನಮ್ಮನ್ನ ನಡೆಸ್ತಾನೆ. ಆದ್ರಿಂದ ನಮಗೆ ನಡೆಸುವಿಕೆ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಪ್ರೇರೆ, ನಾವು ನೋಡ್ತೀವಿ ಲೋಕದಲ್ಲಿ ಅನೇಕ ಮಾರ್ಗಗಳನ್ನ ನೋಡ್ತೀವಿ. ಅನೇಕ ಮಾರ್ಗಗಳು ಸತ್ಯವಾಗೇ ಇರ್ತದೆ, ನೋಡುವುದಕ್ಕೆ ಎಲ್ಲವೂ ಸತ್ಯವೇ, ಒಳ್ಳೆದೇ, ಚೆನ್ನಾಗಿದೆ ಅಂತಾನೆ ನಾವು ನೋಡ್ತೀವಿ. ಆದ್ರೆ ಅದು ಅಂತ್ಯ ನೋಡುವಾಗ ಘೋರವಾಗಿರ್ತದೆ. ಆದ್ರೆ ಸತ್ಯದ ಆತ್ಮ ನಿಮ್ಮ ಒಳಗಡೆ ಬರುವಾಗ ಆತನ ತಂದೆ ಚಿತ್ತದಂತೆನೆ ನಡೆಸ್ತಾನೆ. ನೋಡಿ, ಅರಣ್ಯದಲ್ಲಿ ಇಸ್ರಾಯೇಲ್ ಜನಗಳನ್ನ ನಡೆಸ್ಕೊಂಡು ಬರ್ಬೇಕಾದ್ರೆ ದೇವರು ಮೋಶೆಯ ಮೂಲಕವಾಗಿ ಮೋಶೆಗೂ ಮತ್ತು ಇಸ್ರಾಯೇಲ್ ಜನಗಳಿಗೆ ಮೇಘಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ, ಹಿಂಬಲವಾಗಿ ಮಾರ್ಗ ತೋರಿಸ್ತಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ಕೀರ್ತನೆ 103 ನಾವು ನೋಡ್ತೀವಿ, ಇಸ್ರಾಯೇಲ್ಗೆ ತನ್ನ ಕೃತ್ಯಗಳನ್ನು, ಮೋಶೆಗೆ ತನ್ನ ಮಾರ್ಗವನ್ನ ಪ್ರಕಟಿಸಿದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಕೀರ್ತನೆ 32:8 ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆಹೋವನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ಕಟಾಕ್ಷ ಬಿಟ್ಟು ಆಲೋಚನೆಯನ್ನ ಹೇಳಿಕೊಡುವನು ಎಂಬುದಾಗಿ ವಾಕ್ಯವು ನಮಗೆ ತಿಳಿಸ್ತದೆ ಪ್ರೇರೆ. ಹಾಗಾದ್ರೆ ಸತ್ಯದ ಆತ್ಮನು ಬಂದಾಗ ಆತನು ನಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ, ತಂದೆ ಚಿತ್ತದಂತೆ ನಡೆಸ್ತಾನೆ, ಪರಿಶುದ್ಧ ಮಾರ್ಗದಲ್ಲಿ ನಡೆಸ್ತಾನೆ, ಜೀವಕರವಾದ ಮಾರ್ಗದಲ್ಲಿ ನಡೆಸ್ತಾನೆ, ಆಶೀರ್ವಾದಕರವಾದ ಮಾರ್ಗದಲ್ಲಿ ನಡೆಸ್ತಾನೆ. ಇಕ್ಕಟ್ಟಾದ ಮಾರ್ಗದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಲ್ಲ, ಪಾಪದ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಸತ್ಯದ ಆತ್ಮನು ಬಿಡಲ್ಲ. ಸತ್ಯದ ಆತ್ಮನ ಒಳಗಡೆ ಬರುವಾಗ ನಂಬಿಕೆ ಮಾರ್ಗದಲ್ಲಿ ನಡೆಸ್ತಾನೆ, ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಸ್ತಾನೆ, ಒಂದು ಪ್ರಾರ್ಥನೆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ನಾವು ಯಾವುದು ಮಾಡ್ತಿದ್ದೀವಿ, ಯಾವ ಮಾರ್ಗದಲ್ಲಿ ಇದ್ದೀವಿ, ಯಾವ ಮಾರ್ಗದಲ್ಲಿ ನಾವು ತಪ್ಪುತ್ತಾ ಇದೀವಿ ಎಂಬುದಾಗಿ ನಮ್ಮನ್ನು ಆತನು ಬೋಧಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ಎರಡದಾಗಿ ಹೇಳ್ತದೆ, ಆತನು ಬಂದಾಗ, ಅಂದ್ರೆ ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯವಾಗಿ ಸತ್ಯಕ್ಕೆ ಸೇರಿಸ್ತಾನೆ ಎಂಬುದಾಗಿ. ಹೌದು ಪ್ರೇರೆ, ಸತ್ಯದ ಆತ್ಮ ನಮಗೆ ಬರುವಾಗ ನಾವು ಪ್ರಾರ್ಥನೆ ಮಾರ್ಗದಲ್ಲಿ ನಡೆಸ್ತಾನೆ ಮತ್ತು ನಂಬಿಕೆ ಮಾರ್ಗದಲ್ಲಿ ನಡೆಸ್ತಾನೆ, ನಮ್ಮನ್ನ ಆಶೀರ್ವಾದ ಮಾರ್ಗದಲ್ಲಿ ನಡೆಸ್ತಾನೆ. ಅದಕ್ಕೆ ಕೀರ್ತನೆಗಾರನಾದಂತ ದಾವೀದನು 23ನೇ ಕೀರ್ತನೆಗಳಲ್ಲಿ ಹೇಳ್ತಾನೆ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ನಾನು ಎದುರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಪಡಿಸ್ತದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಹೌದು, ಸತ್ಯದ ಆತ್ಮ ನಮ್ಮಲ್ಲಿ ಇರುವಾಗ, ನಮಗೆ ಕೇಡುಗಳು ಬರುವಾಗ, ನಮ್ಮ ಮಾರ್ಗದಲ್ಲಿ ಇಕ್ಕಟ್ಟುಗಳು ಬರುವಾಗ, ಸಂಕಟಗಳು ಬರುವಾಗ, ಉಪದ್ರವಗಳು ಬರುವಾಗ, ಶ್ರಮೆಗಳು ಬರುವಾಗ, ಸೋಲುವಿಕೆ ಅನ್ನೋದು ಬರುವಾಗ ನಮ್ಮನ್ನ ನೆಲಕ್ಕೆ ಕುಗ್ಗಿಲಿಕ್ಕೆ ಬಿಡದಂತೆ, ನಂಬಿಕೆಯಲ್ಲಿ ಕುಂದಲಿಕ್ಕೆ ಬಿಡದಂತೆ ಸತ್ಯದ ಆತ್ಮ ನಮ್ಮನ್ನು ಬಲಪಡಿಸಿ ತನ್ನ ಮಾರ್ಗದಲ್ಲಿ ನಮ್ಮ ಉತ್ತೇಜನದಲ್ಲಿ ನಡೆಸ್ತಾನೆ. ಅದಕ್ಕೆ ದಾವೀದನು ಹೀಗೆ ಹೇಳ್ತಾನೆ, ಚೈತನ್ಯ ಸ್ವರೂಪನಾದ ದೇವರೇ ಅಂತ ಹೇಳ್ತಾನೆ. ಅಂದ್ರೆ ನಮ್ಮನ್ನ ಚೈತನ್ಯ ಪಡಿಸುವ ಆತನಾಗಿದ್ದಾನೆ ಪ್ರೇರೆ. ಆದ್ರಿಂದ ನಾವು ದೇವರ ವಾಕ್ಯವು ಹೇಳುವ ಪ್ರಕಾರವಾಗಿ ಸತ್ಯದ ಆತ್ಮನ ಹೊಂದಿಕೊಳ್ಳುವಾಗ, ಸತ್ಯದ ಆತ್ಮ ನಮ್ಮೊಳಗಡೆ ಬರುವಾಗ ಆತನು ಸಕಲ ವಿಷಯವಾದ ಸತ್ಯಕ್ಕೆ ಸೇರಿಸ್ತಾನೆ. ಮೂರನೇದಾಗಿ, ಆತನು ತನ್ನಷ್ಟಕ್ಕೆ ತಾನೇ ಏನು ಮಾತನಾಡದೆ ಕೇಳಿದ ಮಾತುಗಳನ್ನೇ ನಮಗೆ ತಿಳಿಸುವ ಆತನಾಗಿದ್ದಾನಂತೆ. ಹೌದು, ಸತ್ಯದ ಆತ್ಮನು ಪರಿಶುದ್ಧಾತ್ಮನಾಗಿರುವ ಕರ್ತನು ತನ್ನಷ್ಟಕ್ಕೆ ತಾನೇ ಏನು ಮಾತನಾಡದೆ ಕರ್ತನು ರಕ್ಷಕನು ಆಗಿರುವಂತ ಸ್ವಾಮಿ ಏನೆಲ್ಲ ನಮಗೆ ಬೋಧಿಸಿದ್ದಾನೋ
ಆತನ ವಾಕ್ಯವನ್ನೇ ನಮಗೆ ತಿಳಿಸುವ ಆತನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಆತನು ತನ್ನಷ್ಟಕ್ಕೆ ತಾನೇ ಏನೂ ಮಾತನಾಡದೆ ಕೇಳಿದ ಮಾತುಗಳನ್ನೇ ನಮಗೆ ತಿಳಿಸುವ ಆತನಾಗಿದ್ದಾನೆ ಮತ್ತು ಮುಂದಾಗುವ ಸಂಗತಿಗಳನ್ನ ನಮಗೆ ತಿಳಿಸುವ ಆತನಾಗಿದ್ದಾನಂತೆ. ಸತ್ಯದ ಆತ್ಮನು ಬಂದಾಗ ಪ್ರಿಯರೇ, ಕರ್ತನು ರಕ್ಷಕನಾಗಿರೋ ಸ್ವಾಮಿ ನಮಗೆ ಹೇಳಲ್ಪಟ್ಟಂತ ಪ್ರತಿಯೊಂದು ಮಾತುಗಳನ್ನ ಆತ ನಮಗೆ ಬೋಧಿಸ್ತಾನೆ ಮತ್ತು ನೆನಪಿಗೆ ತರ್ತಾನೆ ಮತ್ತು ಮುಂದಾಗುವ ಸಂಗತಿಗಳನ್ನ ನಮ್ಗೆ ತಿಳಿಸ್ತಾನಂತೆ. ಈಗ ನೋಡಿ, ನಮ್ಮ ಜೀವಿತದಲ್ಲಿ ಏನೋ ಒಂದು ಶೋಧನೆಯಲ್ಲಿ, ಕಷ್ಟದಲ್ಲಿ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ಆಗ ಹೋರಾಟದ ಪರಿಸ್ಥಿತಿಗಳಲ್ಲಿ ಇರ್ತೀವಿ. ಶೋಧನೆ ಮೇಲೆ ಶೋಧನೆಗಳು ನಮಗೆ ಎದುರಾಗುವಾಗ ನಾವು ಅನ್ಕೊಳ್ತೀವಿ, ಏನಪ್ಪ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟ ಬರ್ತೈತಲ್ಲ, ಏನ್ ಸ್ವಾಮಿ ಅಂತ ಹೇಳಿ ನಾವು ಸೋತು ಹೋಗುವಾಗ ಪರಿಶುದ್ಧ ಆತ್ಮ ನಮ್ಮನ್ನ ಬಲಪಡಿಸ್ತಾ ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೀನಿ ಎಂಬುದಾಗಿ ಹೇಗೆ ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದಾನೋ ಆ ಮಾತುಗಳನ್ನ ನಮಗೆ ನೆನಪಿಗೆ ತಂದು ನಮ್ಮನ್ನ ಆಧರಿಸ್ತಾನೆ, ಬಲಪಡಿಸ್ತಾನೆ. ಶೋಧನೆ ಶ್ರಮೆಗಳಲ್ಲಿ ನಾವು ಸೋತು ಹೋಗದಂತೆ ನಾವು ಧೈರ್ಯ ತಂದುಕೊಂಡು ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಮುಂದೆ ಸಾಗುವಂತೆ ಸತ್ಯದ ಆತ್ಮನು ಸ್ವಾಮಿ ಹೇಳಿದಂತ ಮಾತುಗಳನ್ನೇ ನಮಗೆ ತಿಳಿಸುವ ಆತನಾಗಿದ್ದಾನೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಸೈತಾನನು ಏನಾದ್ರೂ ನಮ್ಮನ್ನು ವಂಚಿಸಿ, ನಮಗೆ ಆಶೀರ್ವಾದ ಇಲ್ಲ, ನೀನು ಬಿಡುಗಡೆ ಹೊಂದ್ಕೊಳ್ಳಲ್ಲ, ನೀನು ಗುಣ ಹೊಂದಲ್ಲ, ನಿನ್ ಜೀವಿತ ಇಷ್ಟೇ, ನೀನ್ ಮುಗಿದೋಯ್ತು, ನೀನ್ ಯಾರು ಇಷ್ಟಪಡಲ್ಲ, ನೀನು ಒಬ್ಬಂಟಿಗನು, ನಿನ್ ಕುಟುಂಬ ಒಂದೇ ಈಗ ಕೈ ಬಿಡಲ್ಪಡ್ತು ಅಂತ ಹೇಳಿ ನಿರಾಸೆಯ ಮಾತುಗಳು ಸೈತಾನು ನಿಮ್ಮ ಒಳಗಡೆ ಹಾಕುವಾಗ, ಸತ್ಯದಾತ್ಮನು ನಿಮ್ಮೊಳಗಡೆ ಇರೋದಾದ್ರೆ ಸತ್ಯದಾತ್ಮನ ಏನ್ ಮಾಡ್ತಾನಂದ್ರೆ ದೇವರ ಮಾತುಗಳನ್ನ ನಿಮಗೆ ನೆನಪು ಮಾಡ್ತಾನೆ. ಹೇಗೆ ಅಂದ್ರೆ, ನಾನು ನಿನ್ನನ್ನು ಅನಾಥನಾಗಿ ಕೈ ಬಿಡುವುದಿಲ್ಲ. ನೋಡಿ, ದೇವರು ಆಧರಿಸ್ತಾನೆ, ನಿಮ್ಮನ್ನು ಸಂತೈಸ್ತಾನೆ, ದೇವರ ವಾಗ್ದಾನಗಳು ನಿಮ್ಮಲ್ಲಿ ನೆನಪಿಗೆ ತೆಗೆದುಕೊಂಡು ಬರ್ತಾನೆ. ನಾನು ಸಿಲ್ವೆ ಮೇಲೆ ಹೊಂದಿದಂತ ಅಷ್ಟು ಗಾಯಗಳು ನಿನಗೋಸ್ಕರ, ನಿನ್ನನ್ನು ಗುಣಪಡಿಸೋದಕ್ಕಾಗಿ, ಸಿಲ್ವೆ ಮೇಲೆ ನಾನು ಪ್ರಾಣ ಕೊಟ್ಟು ರಕ್ತ ಸುರಿಸಿತು ನಿನ್ನ ಕಟ್ಟುವುದಕ್ಕಾಗಿ, ನಿನ್ನ ಸ್ಥಿರಪಡಿಸುವುದಕ್ಕಾಗಿ, ನಿನಗೊಂದು ಉತ್ತಮವಾದ ಭವಿಷ್ಯನ ಕಟ್ಟುಕೊಡಬೇಕೆಂಬುದಾಗಿ, ನಿನ್ನ ಜೀವಿತವನ್ನ ಒಂದು ಸುಂದರವಾಗಿ ರೂಪಿಸ್ಬೇಕಂತಲೇ ನಾನು ಮರಣಕ್ಕೆ ಒಪ್ಪಿಸಿಕೊಟ್ಟೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಂತ ಸಿಲುಬೆಯ ಮಾತುಗಳು, ಸಿಲುಬೆ ಮೇಲೆ ಮಾಡಿದಂತ ಕಾರ್ಯಗಳನ್ನ ಪರಿಶುದ್ಧ ಆತ್ಮನು ನಮಗೆ ನೆನಪು ತೆಗೆದುಕೊಂಡು ಬರ್ತಾನೆ. ನೋಡು, ಸಿಲುಬೆಯನ್ನ ನೋಡು, ಕ್ರಿಸ್ತನು ನಿನಗಾಗಿ ಪ್ರಾಣ ಕೊಟ್ಟ, ನಿನ್ನನ್ನು ಪ್ರೀತಿಸಿ ನಿನ್ನ ಶಾಪಗಳು, ನಿನ್ನ ಕಣ್ಣೀರುಗಳು, ನಿನ್ನ ಭಯಗಳು, ನಿನ್ನ ಚಿಂತೆಗಳು, ನಿನ್ನ ಆತಂಕಗಳೆಲ್ಲ, ನಿನ್ನ ಎಲ್ಲ ಭವಿಷ್ಯದಾಗ ಇರುವಂತ ಎಲ್ಲ ಪ್ರಶ್ನೆಗಳಿಗೆ ಆತನು ಉತ್ತರವಾಗಿದ್ದಾನೆ. ಆತ ನಿನಗೆ ಉತ್ತಮವಾದ ಭವಿಷ್ಯವನ್ನು ಕೊಡ್ತಾನೆ ಎಂಬುದಾಗಿ ಸಿಲುಬೆಯನ್ನ ತೋರಿಸಿ, ಸಿಲುಬೆಯ ಮೇಲಿರುವಂತಹ ಕ್ರಿಸ್ತನು ನಮಗಾಗಿ ತನ್ನನ್ನೇ ಅರ್ಪಿಸಿದಂಥದ್ದನ್ನ ತೋರಿಸಿ ನಮ್ಮನ್ನ ಆಧರಿಸ್ತಾನೆ, ನಮ್ಮನ್ನ ಬಲಪಡಿಸ್ತಾನೆ. ಪರಿಶುದ್ಧಾತ್ಮ ನಾವು ಸೋತು ಹೋಗ್ಲಿಕ್ಕೆ ಬಿಡಲ್ಲ. ಅದಕ್ಕೆ ಸತ್ಯದಾತ್ಮನು ಬಂದಾಗ ಆತನು ತನ್ನಷ್ಟಕ್ಕೆ ತಾನೇ ಮೈನ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡ್ತಾನೆ. ಒಂದು ಸಭೆ ಅಂದ್ರೆ ತಂದೆ, ಮಗ, ಪವಿತ್ರಾತ್ಮನು ಒಂದು ಸಭೆಯಾಗಿ ಕುಳಿತುಕೊಂಡು ಅವ್ರು ಚರ್ಚಿಸ್ತಾರೆ. ತಂದೆ ಏನ್ ಮಾತನಾಡ್ತಾನೋ ಮಗನ್ ಏನ್ ಮಾತನಾಡ್ತಾನೋ ತಂದೆ ಒಂದಾಗಿ ಮಾತನಾಡೋದನ್ನು ಪವಿತ್ರ ಆತ್ಮನು ತೆಗೆದುಕೊಂಡು ಬಂದು ನನಗೂ ನಿಮಗೆ ತಿಳಿಸುವ ಆತನಾಗಿದ್ದಾನೆ. ಆತ ನಮಗೂ ನಿಮಗೆ ತನ್ನ ಮಾತುಗಳನ್ನ ಸತ್ಯವೇದದಲ್ಲಿ ನಮಗೆ ಮುಂಚಿತವಾಗಿ ಬಾರಿಸಿ ಕೊಟ್ಟಿದ್ದಾನೆ. ನಾವು ದೇವರ ವಾಕ್ಯನ ಓದುವಾಗ ಪ್ರೇರೆ ಆ ವಾಕ್ಯದ ಮೂಲಕವಾಗಿ ನಮ್ಗೆ ಆಲೋಚನೆಗಳು ಹೇಳ್ಕೊಡ್ತಾನೆ ಪರಿಶುದ್ಧಾತ್ಮನು. ಆ ವಾಕ್ಯದ ಗುಡಾರ್ಥಗಳನ್ನು ತಿಳಿಸ್ತಾನೆ. ಆ ವಾಕ್ಯದಲ್ಲಿ ಇರುವಂತ ದೇವರ ಆಲೋಚನೆಗಳನ್ನ ಗ್ರಹಿಸಿಕೊಳ್ಳುವ ಹಾಗೆ ಪವಿತ್ರಾತ್ಮನು ಯೇಸು ಕ್ರಿಸ್ತನ ಮಾತಿನ ಮರ್ಮವನ್ನ, ತಂದೆಯಾದ ದೇವರ ಮಾತಿನ ಮರ್ಮವನ್ನ ನಮಗೆ ಪ್ರಕಟಿಸುವ ಆತನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಆತನು ಅಂತ ಹೇಳುವಾಗ ಪರಿಶುದ್ಧ ಆತ್ಮನು ತನ್ನಷ್ಟಕ್ಕೆ ತಾನು ಏನು ಮಾತನಾಡದೆ ಕೇಳಿದ ಮಾತುಗಳನ್ನೇ ನಿಮ್ಗೆ ತಿಳಿಸುವ ಆತನಾಗಿದ್ದಾನೆ. ಎಷ್ಟೋ ಸಾರಿ ಬೈಬಲ್ ಓದುವಾಗ ಆ ವಾಕ್ಯದ ಅರ್ಥಗಳೇ ನಮಗೆ ಗೊತ್ತಾಗಲ್ಲ. ದೇವರ ವಾಕ್ಯಗಳನ್ನ ಓದುವಾಗ ಅದರ ಅರ್ಥಗಳೇ ನಮ್ಗೆ ಗೊತ್ತಾಗಲ್ಲ. ಸುಮ್ನೆ ಓದಿರ್ತೀರ, ಅದ್ರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ, ದೇವರೇ ನಿನ್ನ ವಾಕ್ಯದ ಅರ್ಥಗಳು ತಿಳಿಸು, ಆ ಮಾರ್ಗದಲ್ಲಿ ನಡೆಸು, ಸ್ತೋತ್ರ, ಆಮೇಲೆ ನಮ್ಗೆ ಮುಚ್ಚಿಟ್ಬಿಡ್ತೀವಿ ಕೆಲಸ ಅಲ್ವಾ. ಆದ್ರೆ ಸತ್ಯದಾತ್ಮ ನಿನ್ನೊಳಗಡೆ ಬಂದಾಗ ಯೇಸು ಕ್ರಿಸ್ತನು ಯಾವ ವಿಷಯಕ್ಕಾಗಿ ಮಾತನ್ನು ಹೇಳ್ತಿದ್ದಾನೆ, ಆ ಸಂದರ್ಭ ಏನಾಗಿತ್ತು, ಇದರಿಂದ ನಾನು ಕಲಿಯೋದೇನು, ನಾನು ಸರಿಪಡಿಸ್ಕೊಳ್ಳೋದೇನು, ನನಗೆ ಯಾವ ಆಲೋಚನೆಗಳನ್ನು ಕೊಡ್ತಿದ್ದಾನೆ ಎಂಬುದಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ಯೇಸು ಕ್ರಿಸ್ತನು ಆಡಿದ ಮಾತುಗಳನ್ನ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಪವಿತ್ರಾತ್ಮನು ನಮಗೆ ಪ್ರಕಟಿಸ್ತಾನೆ. ಅದಕ್ಕೆ ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದವುಗಳನ್ನೇ ನಮಗೆ ತಿಳಿಸುವ ಆತನಾಗಿದ್ದಾನೆ.
ಹಲ್ಲೆಲೂಯ. ಹೌದಲ್ವಾ ಪ್ರೇರೆ? ಆದ್ರಿಂದ ಸತ್ಯದ ಆತ್ಮ ನಮ್ಮನಿಗೆ ಬರುವಾಗ ಆತನು ತಂದೆಯ ಚಿತ್ತವನ್ನು ನಮಗೆ ಸಂಪೂರ್ಣವಾಗಿ ತಿಳಿಸುವ ಆತನಾಗಿದ್ದಾನೆ. ತಂದೆ ನಮಗಾಗಿ ಏನು ಆಶೀರ್ವಾದ ಇಟ್ಟಿದ್ದಾನೆ, ಕರ್ತನು ಹೇಗೆ ನಮಗೆ ಬಿಡುಗಡೆ ಇಟ್ಟಿದ್ದಾನೆ, ಯಾವ ಉತ್ತಮವಾದ ಭವಿಷ್ಯಗಳನ್ನ ಇಟ್ಟಿದ್ದಾನೆ, ಯಾವ ರೀತಿಯಾದ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರ್ತದೆ, ಆ ವಾಗ್ದಾನಗಳು ಹೇಗೆ ನಾವು ಸ್ವಾಧೀನ ಮಾಡಿಕೊಳ್ಬೇಕು, ಪರಿಶುದ್ಧ ಆತ್ಮನು ಇವೆಲ್ಲವುಗಳನ್ನು ಕುರಿತಾಗಿ ನಮಗೆ ತಿಳಿಸ್ತಾನೆ ಮತ್ತು ನಮ್ಮನ್ನ ನಡೆಸ್ತಾನೆ ಅಲ್ವಾ. ಕಡೆದಾಗಿ ನಾವು ನೋಡ್ತೀವಿ ಏನಂತೆ, ಆತನು ಅಷ್ಟೇ ಅಲ್ಲ, ತಂದೆ ಹೇಳಿದಂತ, ಸ್ವಾಮಿ ಹೇಳಿದಂತ ಮಾತುಗಳು ಮಾತ್ರವಲ್ಲ, ಮುಂದಾಗುವಂತ ಮಾತುಗಳು ಕೂಡ ನಮ್ಗೆ ತಿಳಿಸ್ತಾನಂತೆ. ಈ ಸ್ವಾಮಿ ಅದನ್ನೇ ಹೇಳಿದ್ರು, ಸದ್ಯಕ್ಕೆ ನೀವು ಹೊರಲಾರಿರಿ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಇನ್ನೊಂದು ವಾಕ್ಯದಲ್ಲಿ ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ 25-26ನೇ ವಚನದಲ್ಲಿ ನಾವು ನೋಡ್ತೀವಿ, ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿ ಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡಿ, ಯೇಸು ಸ್ವಾಮಿ ಹೇಳಿದಂತ ಎಲ್ಲಾ ಮಾತುಗಳು ಶಿಷ್ಯಂದಿರ ನೆನಪಲ್ಲಿ ಇರ್ಲಿಲ್ಲ, ಎಲ್ಲ ಮರ್ತೋಗ್ಬಿಟ್ರು. ಆದ್ರೆ ಯಾವಾಗ ಪರಿಶುದ್ಧಾತ್ಮನು ಪಂಚಶತಮ ದಿನದಲ್ಲಿ ಅವರ ಮೇಲೆ ಇಳಿದು ಬಂದೋ, ಆಗ ಯೇಸು ಸ್ವಾಮಿ ಜೊತೆಲಿದ್ದು ಆಡಿದಂತ ಒಂದೊಂದು ಮಾತು, ನಾನು ತಂದೆಯಲ್ಲಿದ್ದೀನಿ, ತಂದೆ ನನ್ನಲ್ಲಿದ್ದಾನೆ, ತಂದೆ ನನ್ನಲ್ಲಿದ್ದು ನಾನು ತಂದೆ ಒಂದೇ ಕ್ರಿಯೆಗಳು ಮಾಡ್ತಿದ್ದೀವಿ ಅಂತ ಹೇಳಿದಂಥದ್ದು, ಮತ್ತೆ ಸಿಲ್ವೆ ಮೇಲೆ ಯೇಸು ಕ್ರಿಸ್ತನು ಪ್ರಾಣ ಕೊಡುವಂಥದ್ದು, ಎದಕ್ಕಾಗಿ ಮನುಷ್ಯನಾಗಿ ಬಂದ, ಯಾವ ವಿಷಯಕ್ಕಾಗಿ ಸಿಲ್ವೆ ಮೇಲೆ ಪ್ರಾಣ ಕೊಟ್ಟ, ಈ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತ ಆತನ ಕುರಿತಾಗಿ ಎಲ್ಲ ಸತ್ಯಗಳು, ಮರ್ಮಗಳು ಪರಿಶುದ್ಧಾತ್ಮನು ಶಿಷ್ಯಂದಿರಿಗೆ ತಿಳಿಸ್ತಾ ಹೋಗ್ತಾರೆ. ಅದಕ್ಕೆ ಅವ್ರು 120 ಮಂದಿ ಆ ಪವಿತ್ರಾತ್ಮದಿಂದ ಅಭಿಷೇಕಿಸಲ್ಪಟ್ಟಾಗ 3,000 ಜನರಿಗೆ ಧೈರ್ಯವಾಗಿ ಅಪೊಸ್ತಲನಾದಂತ ಪೇತ್ರನು ಧೈರ್ಯವಾಗಿ ನಿಂತುಕೊಂಡು ದೇವರ ಮಾತುಗಳನ್ನ ಮಾತನಾಡ್ತಾನೆ. ನೀವೇ ಸಿಲುಬೆಗೆ ಹಾಕಿದ್ರಿ, ನೀವೇ ಆತನನ್ನ ಸಿಲುಬೆಗೆ ಹಾಕಿದ್ರಿ ಅಂತ ಹೇಳ್ತಾನೆ. ಅವಾಗ ಅವ್ರ ತಪ್ಪುಗಳು ಒಪ್ಪಿಕೊಳ್ಳುವಾಗ, ಅವ್ರ ಕರ್ತನನ್ನ ರಕ್ಷಕನಾಗಿ ಹಂಗೆ ಕರೆಸ್ಕೊಳ್ತೀವಿ ಎಂಬುದಾಗಿ ಮನ ತಿರುಗುವಾಗ ಪೇತ್ರ ಹೇಳ್ತಾನೆ, ಪ್ರೇರೆ ನೀವು ಇದನ್ನ ತಿಳಿದೇ ಮಾಡಿದ್ದೀರಿ ಎಂಬುದಾಗಿ ನಮಗ್ ಗೊತ್ತಿದೆ. ಆತನು ಧರ್ಮಶಾಸ್ತ್ರದಲ್ಲಿ ಮುಂಚಿತವಾಗಿ ಹೇಳಿದ ಎಲ್ಲಾ ಕಾರ್ಯಗಳನ್ನ ಆತನು ನೆರವೇರಿಸಿದ್ದಾನೆ ಎಂಬುದಾಗಿ ಹೇಳುವಂತ ಮಾತನ್ನ ನಾವು ಗಮನಿಸ್ತೀವಿ. ಹಾಗಾದ್ರೆ ಪೇತ್ರನಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದಂತ ಎಲ್ಲಾ ಮಾತುಗಳು ಹೇಗೆ ನೆನಪು ಬಂತು? ಅಲ್ಲಿ ಪರಿಶುದ್ಧಾತ್ಮನವರ ಮೇಲೆ ಇಳಿದು ಬಂದಿದ್ರಿಂದ, ಪವಿತ್ರಾತ್ಮನು ಸತ್ಯದ ಆತ್ಮನ ಅವನ ಒಳಗಡೆ ಇರೋದ್ರಿಂದ, ಈ ಯೋಹಾನ್ ಬರೆಸುವಾರ್ತೆ 14ನೇ 26-27ನೇ ವಚನದಲ್ಲಿ ಹೇಳಿದ ಹಾಗೆ ತಂದೆ ಆಡಿದಂತ, ಸ್ವಾಮಿ ಆಡಿದಂತ ಎಲ್ಲಾ ಮಾತುಗಳನ್ನ ನೆನಪಿಗೆ ತಂದ. ಅವಾಗ ಅರ್ಥವಾಯ್ತು, ಹೌದು, ಯೇಸು ಸ್ವಾಮಿ ಗೆಸೆಮನೆ ತೋಟದಲ್ಲಿ ಈ ರೀತಿಯಾಗಿ ಹೇಳಿದ್ರು, ಆತನು ಮೇಲ್ಮನೆಯಲ್ಲಿ ಈ ರೀತಿಯಾಗಿ ಹೇಳಿದ್ರು, ಆತನು ಈ ತರ ಹಳ್ಳಿಯಲ್ಲಿ ನಾವು ಹೋಗುವಾಗ ಈ ರೀತಿ ಹೇಳಿದ್ರು, ಆತನು ಈ ರೀತಿಯಾಗಿ ನಮ್ಮನ್ನ ಕ್ರೈಸ್ತರ್ಯ ಪಟ್ಟಣದಲ್ಲಿ ನಮ್ಮನ್ನು ಪರೀಕ್ಷಿಸುವಾಗ, ನಮ್ಮನ್ನ ಜನರು ನನ್ನ ಏನಂತಾರೆ ಅಂತ ಹೇಳಿದ್ದೇನೆ ಕೇಳುವಾಗ ಈ ರೀತಿಯಾಗಿ ನಮ್ಗೆ ಹೇಳಿದ್ರು. ನೋಡಿ, ಎಲ್ಲ ಮಾತುಗಳು ನೆನಪಲ್ಲಿ ಬಂತು. ಪರಿಸಾಯರ ಕುರಿತಾಗಿ ಮಾತನಾಡಿದ್ದು, ಸದ್ದುಕಾಯರ ಕುರಿತಾಗಿ ಮಾತನಾಡಿದ್ದು, ಪರಿಸಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರವಾಗಿರಿ ಅಂತ ಹೇಳಿದಂತ ಮಾತು, ಮತ್ತೆ ನಾನು ಯೆರೂಸಲೇಮಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅನ್ಯರ ಕೈಗೆ ಒಪ್ಪಿಸಲ್ಪಟ್ಟು ನಾನು ಅಲ್ಲಿ ಹೊಗಳಲ್ಪಡ್ತೀನಿ, ಮತ್ತೆ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರ್ತೀನಿ ಎಂಬುದಾಗಿ ಹೇಳಿದಂತ ಮಾತು, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಈಗ ನೀವು ನಾನು ಇರುವ ಸ್ಥಳಕ್ಕೆ ಬರಲಾರಿ, ಆ ನಂತರ ಬರ್ತೀರಿ ಅಂತ ಹೇಳಿದಂತ ಮಾತು, ಇವೆಲ್ಲವೂ ಪರಿಶುದ್ಧಾತ್ಮನು ಅವರಿಗೆ ಅರ್ಥಪಡಿಸ್ತಾ ಹೋದ. ಅದಕ್ಕೆ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಆತನು ತನ್ನಷ್ಟಕ್ಕೆ ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿ ಇರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡಿ, ಎಲ್ಲ ನೆನಪಿಗೆ ಬಂತು. ಹೌದಲ್ಲ ಪ್ರೇರೆ? ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತದೆ, ಸತ್ಯದಾತ್ಮನ್ ಬರುವಾಗ ಮುಂದಾಗುವುದನ್ನ ತಿಳಿಸ್ತಾನಂತೆ. ಯೇಸುಸ್ವಾಮಿ ಹೇಳ್ತಾರೆ, ಸದ್ಯಕ್ಕೆ ಹೊರಲಾರಿರಿ, ಸದ್ಯಕ್ಕೆ ನೀವು ಗ್ರಹಿಸಲಾರಿರಿ, ಸದ್ಯಕ್ಕೆ ನೀವು ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ, ಆದ್ರೆ ಸತ್ಯದಾತ್ಮನು ಬಂದಾಗ, ಅಂದ್ರೆ ಸಹಾಯಕನಾಗಿರೋ ಪವಿತ್ರಾತ್ಮನು ಬಂದಾಗ ಆತನು ಮುಂದಾಗುವುದನ್ನ ನಿಮ್ಗೆ ತಿಳಿಸ್ತಾನೆ. ಅಂದ್ರೆ ನಾನು ಮಾತನಾಡುವಂತ, ನಾನು ಮಾಡುವ ಕಾರ್ಯಗಳನ್ನೆಲ್ಲ ನಿಮ್ಗೆ ಮುಂಚಿತವಾಗಿ ತಿಳಿಸ್ತಾನೆ ಎಂಬುದಾಗಿ ಹೇಳ್ತದೆ. ಹೌದು ಪ್ರೇರೆ, ನಾವು ದೇವರ ಅನ್ಯತೆಯಲ್ಲಿ ನಡೆಯುವಾಗ, ನಾವು ಪವಿತ್ರಾತ್ಮನ ಐಕ್ಯತೆಯಲ್ಲಿ ನಡೆಯುವಾಗ, ನಮ್ಮ ಜೀವಿತ ಕುರಿತಾಗಿ, ಕುಟುಂಬ ಕುರಿತಾಗಿ ದೇವರು ಏನು ಯೋಚನೆ ಉಳ್ಳವನಾಗಿದ್ದಾನೋ, ನನ್ನ ಮಕ್ಕಳಲ್ಲಿ ಏನು ಯೋಚನೆ ಉಳ್ಳವನಾಗಿದ್ದಾನೋ, ಯಾವ ಕಾರ್ಯಗಳನ್ನು ಮಾಡ್ತಿದ್ದಾನೋ, ಅಥವಾ ನಮ್ಗೆ ಯಾವ ಸಂಕಟಗಳು, ಶೋಧನೆಗಳು ಎದುರಾಗ್ತಿದ್ಯೋ, ಯಾವ ಕಾರ್ಯಗಳು ಅಡ್ಡಿ ಬರ್ತಿದ್ಯೋ, ಪರಿಶುದ್ಧಾತ್ಮ ನಮಗೆ ಎಲ್ಲವನ್ನು ಮುಂಚಿತವಾಗಿ ತಿಳಿಸ್ತಾನೆ. ಮತ್ತೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ಏನಂತೆ ಏರ್ಪಡಿಸ್ತಾನೆ. ಮತ್ತೆ ಆ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವ ಹಾಗೆ ಪರಿಶುದ್ಧಾತ್ಮನ ಮುಂದೆ ಬರುವಂತ ಹೋರಾಟ ಆಗಿರ್ಬೋದು,
ಅಥವಾ ಒಳ್ಳೆ ಕಾರ್ಯಗಳಾಗಿರ್ಬೋದು, ಇದಕ್ಕಾಗಿ ನೀನು ಪ್ರಾರ್ಥಿಸು ಎಂಬುದಾಗಿ ಅದು ನಮಗೆ ಭವಿಷ್ಯವನ್ನು ಕುರಿತು ಪ್ರಕಟಿಸುವ ಆತನಾಗಿದ್ದಾನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮುಂದಾಗುವುದನ್ನು ನಿಮಗೆ ತಿಳಿಸುವ ಆತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವಿತದಲ್ಲಿ ಮಾತ್ರ ಅಲ್ಲ, ನಮ್ಮ ಕುಟುಂಬದಲ್ಲಿ ಮಾತ್ರ ಅಲ್ಲ, ಮಕ್ಕಳಲ್ಲಿ ಮಾತ್ರ ಅಲ್ಲ, ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ಹೋಗುವಾಗ, ಪವಿತ್ರ ಆತ್ಮನ ಐಕ್ಯತೆಯಲ್ಲಿ ನಾವು ಮುಂದೆ ಮುಂದೆ ಸಾಗುವಾಗ, ಅಂದ್ರೆ ಆತನ ಅನ್ಯೋನ್ಯತೆಯಲ್ಲಿ ನಾವು ಆಳವಾದ ಸ್ಥಳಕ್ಕೆ, ಆತನ ಅನುಭವದಲ್ಲಿ ಹೋಗುವಾಗ ಈ ಲೋಕಕ್ಕೆ ಏನು ಸಂಭವಿಸ್ತದೆ, ಕರ್ತನ ಆಲೋಚನೆಗಳು ಏನು, ದೇವರ ಕಾರ್ಯಗಳು ಏನಾಗಿದೆ ಎಂಬುದಾಗಿ ನಮಗೆ ತಿಳಿಸ್ತಾ ಹೋಗ್ತಾನೆ ಪ್ರೇರೆ. ಹೌದು, ಅದಕ್ಕೆ ಮುಂದಾಗುವುದನ್ನ ಆತ ನಮಗೆ ತಿಳಿಸುವ ಆತನಾಗಿದ್ದಾನಂತೆ. ಇವತ್ತು ಭವಿಷ್ಯ ಗೊತ್ತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಇವತ್ತಿನ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ನಾಳೆ ಬಗ್ಗೆ ಯೋಚಿಸ್ತೀವಿ, ನಾಳೆ ಏನಾಗ್ತದೋ ಎಂತ ಆಗ್ತದೋ ನಮ್ಮ ಜೀವಿತದಲ್ಲಿ ನಾವು ಚಿಂತೆ ಮಾಡ್ತೀವಿ, ಆತಂಕ ಪಡ್ತೀವಿ, ಭಯ ಪಡ್ತೀವಿ. ಆದ್ರೆ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಗೊತ್ತಿಲ್ಲ. ಆದ್ರೆ ಪರಿಶುದ್ಧಾತ್ಮ ನಿಮ್ಮಲ್ಲಿ ಬರುವಾಗ ಆತನು ಮುಂದಾಗುವುದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತಾನೆ. ಆಗ ನಿಮ್ಮಲ್ಲಿ ಕಳವಳಗಳಾಗಲಿ, ಭಯವಾಗಲಿ, ಚಿಂತೆಯಾಗಲಿ, ಅಥವಾ ನಿಮ್ಮ ಭವಿಷ್ಯ ಕುರಿತಾಗಿ, ನಿಮ್ಮ ಕುಟುಂಬ ಕುರಿತಾಗಿ, ನಿಮ್ಮ ನಿರೀಕ್ಷೆ, ನಂಬಿಕೆ ಕುರಿತಾದ ಯಾವ ಸಂಶಯವೂ ಇಲ್ಲದ ಹಾಗೆ ನೀವು ವಿಶ್ವಾಸದಲ್ಲಿ ಮುಂದೆ ಸಾಗುವಂತೆ ಪವಿತ್ರ ಆತ್ಮನ ಬಲಪಡಿಸ್ತಾನೆ ಪ್ರೇ. ಹೌದು, ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಆತನು ಸತ್ಯದ ಆತ್ಮನು ಬಂದಾಗ ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವವನಾಗಿದ್ದಾನೆ ಮತ್ತು ಮುಂದಾಗುವುದನ್ನ ತಿಳಿಸುವ ಆತನಾಗಿದ್ದಾನಂತೆ. ಅಲ್ಲೆಲ್ಲೂಯ. ಒಂದು ವೇಳೆ ನಾವು ಇವತ್ತು ರೋಗದಲ್ಲಿ ಇರಬಹುದು, ಒಂದು ವೇಳೆ ಕೊರತೆಯಲ್ಲಿ ಇರಬಹುದು, ಸಾಲದಲ್ಲಿ ಇರಬಹುದು, ಅಥವಾ ಯಾವುದೋ ಒಂದು ಶೋಧನೆ ವೇದನೆಯಲ್ಲಿ ಇರಬಹುದು, ಅವಮಾನದಲ್ಲಿ ಇರಬಹುದು. ಆದ್ರೆ ಪವಿತ್ರಾತ್ಮ ಹೇಳ್ತಾನೆ, ಈಗಿನ ಕಷ್ಟಗಳು ಅಲ್ಪವಾದದ್ದೇ, ಆದ್ರಿಂದ ಸೋತು ಹೋಗಬೇಡ, ಪ್ರಾರ್ಥಿಸು. ಹಾಗಾಗಿ ಸೋತು ಹೋಗ್ಬೇಡ, ನಿರೀಕ್ಷೆ ಬಿಡಬೇಡ, ಆದ್ರಿಂದ ನಂಬಿಕೆ ಬಿಡಬೇಡ, ಪ್ರಾರ್ಥಿಸು. ದೇವರ ವಾಕ್ಯವನ್ನ ಹಿಡ್ಕೋ, ವಾಗ್ದಾನ ಇಟ್ಟು ಪ್ರಾರ್ಥಿಸು, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡು. ಖಂಡಿತವಾಗಿ ಕರ್ತನು ನಿನಗೆ ಒಂದು ದಿನ ಉಂಟು, ನಿಶ್ಚಯವಾಗಿ ನಿನ್ನನ್ನ ಮೇಲೆ ಎತ್ತುತ್ತಾನೆ, ಖಂಡಿತವಾಗಿ ರೋಗದಿಂದ ಗುಣಪಡಿಸ್ತಾನೆ, ಖಂಡಿತ ನಿನ್ನ ಕುಟುಂಬವನ್ನು ಕಟ್ಟುತ್ತಾನೆ, ಖಂಡಿತವಾಗಿ ನಿನ್ನ ಪಟ್ಟಂತ ಅವಮಾನಕ್ಕೆ 2ರಷ್ಟು ಮಾನವನ್ನ ಹೊಂದುತ್ತಿ. ನೋಡಿ, ಮುಂದಾಗುವುದನ್ನ ಪರಿಶುದ್ಧಾತ್ಮ ನಮ್ಗೆ ತಿಳಿಸುವಾಗ ನಾವು ನಂಬುತ್ತೀವಿ, ನಮ್ಮ ನಿರೀಕ್ಷೆ ಬಲಗೊಳ್ತದೆ, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ದೇವರ ಮೇಲೆ ನಿರೀಕ್ಷೆ ನಂಬಿಕೆ ಉಳ್ಳವರಾಗಿ ಈಗಿರುವ ಕಷ್ಟಗಳು, ಶ್ರಮೆಗಳು, ಸಂಕಟಗಳನ್ನ ಜಯಿಸ್ತಾ ಮುಂದೆ ಹೋಗ್ತೀವಿ. ಯಾಕಂದ್ರೆ ಖಂಡಿತ ನಾನು ಇದ್ದ ಹಾಗೆ ಇರಲ್ಲ, ನನ್ನ ದೇವರನ್ನ ಇದ್ದ ಹಾಗೆ ನಾನು ಎಡ್ಲಿಕ್ಕೆ ಬಿಡಲ್ಲ. ಖಂಡಿತ ಈ ಪರಿಸ್ಥಿತಿಯಿಂದ ನಾನು ಹೊರಗಡೆ ತೆಗೆದುಕೊಂಡು ಬರ್ತಾನೆ, ಈ ಸಾಲದಿಂದ, ಈ ಹಣದ ಸಮಸ್ಯೆಯಿಂದ ನನ್ನ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ತಾನೆ, ಅದು ನನ್ನ ಕುಟುಂಬವನ್ನು ಕಟ್ಟುತ್ತಾನೆ. ನಾನು ಇವತ್ತು ಒಂಟಿಯಾಗಿರ್ಬೋದು, ಅಥವಾ ಒಂದು ಬಾಧೆಯಲ್ಲಿ ಇರಬಹುದು, ಒಂದು ಅವಮಾನದಲ್ಲಿ ಇರಬಹುದು, ಕರ್ತನ ಖಂಡಿತ ನನಗೆ 2ರಷ್ಟು ಮಾನ ಕೊಡ್ತಾನೆ. ನೋಡಿ, ಈ ನಿರೀಕ್ಷೆ, ಈ ನಂಬಿಕೆ, ಈ ಒಂದು ಉತ್ಸಾಹ ಪರಿಶುದ್ಧಾತ್ಮ ನಮ್ಮಲ್ಲಿ ಉಂಟು ಮಾಡ್ತಾನೆ. ಹೇಗೆ? ಆತನ ಮುಂದಾಗುವುದನ್ನ ನಮಗೆ ತಿಳಿಸ್ತಾನೆ. ಅಂದ್ರೆ ಕಷ್ಟಪಟ್ರೆ ತಾನೇ ಸುಖ. ಹಾಗಾಗಿ ಈಗಿನ ಕಷ್ಟವನ್ನ ನೋಡಿ ಸೋತೋಗ್ಬೇಡ, ವಿಶ್ವಾಸ ಕಳ್ಕೊಳ್ಬೇಡ, ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ಹಿಂಜರಿಬೇಡ, ಆದ್ರೆ ನಿರೀಕ್ಷಿಸು, ನಂಬು, ಖಂಡಿತವಾಗಿ ನಿನ್ಗೊಂದು ಒಳ್ಳೆ ದಿನಗಳಿದೆ ಎಂಬುದಾಗಿ ಆತ ನಮ್ಮನ್ನ ಉತ್ತೇಜನ ಪಡಿಸುವ ಆತನಾಗಿದ್ದಾನೆ. ಆದ್ರಿಂದ ನಾವೇನ್ ಮಾಡ್ತೀವಿ, ಇನ್ನಷ್ಟು ಹೋರಾಟಗಳ ಮಧ್ಯದಲ್ಲಿ, ಶ್ರಮೆಗಳ ಮಧ್ಯದಲ್ಲಿ ಕರ್ತನ ನಂಬುತ್ತೀವಿ, ಪ್ರಾರ್ಥಿಸ್ತೀವಿ, ಮುಂದೆ ಆತನ ವಾಗ್ದಾನಗಳು ಇಟ್ಟುಕೊಂಡು, ವಾಕ್ಯನ ಇಟ್ಟುಕೊಂಡು ಮುಂದೆ ಸಾಕ್ತೀವಿ. ಪರಿಶುದ್ಧಾತ್ಮನು ಮುಂದಾಗದನ್ನು ತಿಳಿಸಿದ ಹಾಗೆ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನ ನಡೀತಾ ಹೋಗ್ತದೆ. ನಮ್ಮ ಕಷ್ಟಗಳು ದೂರ ಆಗ್ತದೆ, ಕಣ್ಣೀರುಗಳು ಮರೆ ಆಗ್ತದೆ, ಅವಮಾನಗಳು ಹೋಗ್ತದೆ, ಮಾನ ಕೊಡ್ತಾನೆ ದೇವರು ನಮ್ಮ ತಲೆಯನ್ನು ಎತ್ತುವಂತೆ ಮಾಡ್ತಿದ್ದಾನೆ. ಕರ್ತನು ಕುಟುಂಬಗಳನ್ನ ಕಟ್ಟುತ್ತಾನೆ, ಜೀವಿತಗಳನ್ನ ಕಟ್ಟುತ್ತಾನೆ. ಆಗ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ. ಹೌದು ದೇವರೇ, ನಾನು ಒಂದು ಕಷ್ಟದಲ್ಲಿದ್ದೆ, ಹೋರಾಟದಲ್ಲಿದ್ದೆ, ಪರಿಶುದ್ಧಾತ್ಮನ ಮೂಲಕವಾಗಿ ದೇವರು ನೀನು ಕೊಟ್ಟ ವಾಗ್ದಾನವನ್ನು ನೆರವೇರಿಸಿದ್ದಿ. ಪರಿಶುದ್ಧಾತ್ಮನ ಮೂಲಕವಾಗಿ ನಾನು ಪ್ರಾರ್ಥಿಸುವಾಗ ಪ್ರಕಟಿಸಿದಂತ ಮಾತುಗಳನ್ನ ದೇವರೇ ನಾನು ಸ್ಥಿರಪಡಿಸಿದ್ಯಪ್ಪ. ಓ ದೇವ್ರ ನಿನಗೆ ಸ್ತೋತ್ರ ಅಂತ ನಾವು ದೇವರನ್ನು ಸ್ತುತಿಸುವವರಾಗಿರ್ತೀವಿ. ಒಂದು ವೇಳೆ ನಮಗೇನಾದ್ರೂ ನಾವು ಸುತ್ತಲೂ ಹೋರಾಟ ಬಿದ್ದು ಒಂದು ಭಯದಲ್ಲಿ, ಒಂದು ದಿಗಿಲಲ್ಲಿ ಇದ್ರೆ, ಅಯ್ಯೋ ಕೈ ಬಿಡಲ್ಪಟ್ಬಿಟ್ಟೆ, ಒಂಟಿ ಆಗ್ಬಿಟ್ಟೆ, ಈಗ ಎಲ್ಲ ನನ್ನ ಮೇಲೆ ಏನಂತೆ ಹೋರಾಟಗಳು ಮುತ್ತಿಕೊಳ್ತೈತೆ ಅನ್ನುವಾಗ ಪರಿಶುದ್ಧಾತ್ಮ ನಮ್ಮೊಳಗಡೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸ್ತಾನೆ. ಇದರಿಂದ ಖಂಡಿತ ನೀನು ಹೊರಗಡೆ ಬರ್ತೀನಿ. ಇದು ಯಾವುದು ಕೂಡ ನಿನ್ನ ಗುಡಾರ ಸಮೀಪಕ್ಕೆ ಬರಲ್ಲ, ಇದು ಯಾವುದು ಕೂಡ ನಿನ್ನನ್ನು ಜಯಿಸಲ್ಲ. ಇದ್ರ ಕುರಿತು ನೀನು ಭಯಪಡಬೇಡ. ಪವಿತ್ರಾತ್ಮ ನಿನ್ ಜೊತೆ ಮಾತನಾಡುವಾಗ, ಮುಂದಾಗುವಂತ ಕಾರ್ಯಗಳ ಕುರಿತು ನಿನಗೆ ಮಾತನಾಡುವಾಗ, ಅಥವಾ ಪ್ರಾರ್ಥನೆ ಮಾಡುವಾಗ, ನಿನ್ನ ಒಳಗಡೆ ಇದ್ದು ಪರಿಶುದ್ಧಾತ್ಮ ನೀನು ಬಲಪಡಿಸುವಾಗ ಅದೇ ರೀತಿಯಾಗಿ ಹೊರಗಡೆ ತೆಗೆದುಕೊಂಡು ಬರ್ತಾನೆ. ಆಗ ನಮಗೊಂದು ವಿಶ್ವಾಸ, ಒಂದು ಧೈರ್ಯ, ನನ್ನ ಒಳಗಡೆ ಪವಿತ್ರ ಆತ್ಮನು ಮಾತನಾಡಿದ್ದಾನೆ, ಆತನ ಈ ಪರಿಸ್ಥಿತಿಯಿಂದ ಹೊರಗಡೆ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸೋದು ಅಂತ ಹೇಳಿದ್ದಾನೆ, ನಿಶ್ಚಯವಾಗಿ ಇದರಿಂದ ನನ್ನ ಹೊರಗಡೆ ತಗೊಂಡು ಬರ್ತಾನೆ. ಅನೇಕ ಹೋರಾಟಗಳು ಕಣ್ಣಲ್ಲಿ ನೋಡ್ತಾ ಇರ್ತೀವಿ, ಕಿವಿಲಿ ಕೇಳ್ತಾ ಇರ್ತೀವಿ, ಸುತ್ತಲೂ ಕೂಡ ಅನೇಕ ಹೋರಾಟಗಳು ಮುತ್ಕೊಳ್ತಾ ಇರ್ತದೆ. ಆದ್ರೂ ಒಳಗಡೆ ಒಂದು ಉತ್ಸಾಹ, ಒಳಗಡೆ ಒಂದು ನಂಬಿಕೆ, ಒಳಗಡೆ ಒಂದು ಧೈರ್ಯ. ಯಾಕಂದ್ರೆ ಪರಿಶುದ್ಧಾತ್ಮನು ಮಾತನಾಡಿದ್ದಾರೆ, ಖಂಡಿತ ಇದರಿಂದ ನಾನು ಖಂಡಿತ ಹೊರಗಡೆ ತಗೊಂಡು ಬರ್ತಾನೆ, ಈ ಪರಿಸ್ಥಿತಿ ಚೇಂಜ್ ಮಾಡ್ತಾನೆ, ಇದ್ರಲ್ಲಿ ನಾನು ಬೀಳಕ್ಕೆ ಬಿಡಲ್ಲ, ನನ್ನ ಅವಮಾನ ಪಡಕ್ಕೆ ಬಿಡಲ್ಲ, ನಾನು ತಲೆ ತಗ್ಗಿಸಕ್ಕೆ ಬಿಡಲ್ಲ. ನೋಡಿ, ನಾವು ನಂಬುತ್ತಾ ಇರ್ತೀವಿ ಪವಿತ್ರಾತ್ಮನ, ಯಾಕಂದ್ರೆ ಮುಂದಾಗುವುದನ್ನ ನಮಗೆ ತಿಳಿಸ್ತಾನಂತೆ. ಹೌದು, ಆದ್ರಿಂದ ಸತ್ಯದ ಆತ್ಮನು ಬಂದಾಗ
ಆತನು ನಮ್ಮನ್ನ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ ಮತ್ತು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ್ದನ್ನೇ ಮುಂದಾಗುವುದನ್ನೇ ನಮ್ಗೆ ತಿಳಿಸುವ ಆತನಾಗಿದ್ದಾನೆ ಪ್ರೇರೆ. ಹಾಗಾದ್ರೆ ಸತ್ಯದ ಆತ್ಮನಿಗೆ ನೀವು ಸ್ಥಳ ಕೊಡ್ತೀರಾ? ಪವಿತ್ರಾತ್ಮ ನಿಮ್ಮ ಒಳಗಡೆ ಬರ್ಲಿಕ್ಕಾಗಿ ನೀವು ಒಪ್ಪಿಸಿಕೊಡೋದಾದ್ರೆ ಪವಿತ್ರಾತ್ಮನು ಒಬ್ಬೊಬ್ಬರ ಮೇಲೆ ಎಳಿತಾನೆ. ನೀವು ಇರುವ ಸ್ಥಳದಲ್ಲಿ ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋದಾದ್ರೆ, ನೀವು ಒಂದ್ ವೇಳೆ ಮೊಣಕಾಲೂರಿ ಕರ್ತನೆ ನನಗೆ ನಿನ್ನ ಅವಶ್ಯಕತೆ ಇದೆ, ಪವಿತ್ರಾತ್ಮನನ್ನ ನನ್ನ ಮೇಲೆ ಕಳಿಸು, ನೀನು ವಾಗ್ದಾನ ಮಾಡಿದ ಹಾಗೆ ನಿನ್ನ ಆತ್ಮನನ್ನು ಹೊಂದಿಕೊಳ್ಳೋದಕ್ಕೆ ನಾನು ಪರಿಶುದ್ಧಗೊಳಿಸು ಸ್ವಾಮಿ ಎಂಬುದಾಗಿ ನೀವು ಪ್ರಾರ್ಥಿಸೋದಾದ್ರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಇಳಿದು ಬರ್ತಾನೆ, ನಿಮ್ಮ ಕುಟುಂಬಗಳ ಮೇಲೆ ಇಳಿದು ಬರ್ತಾನೆ ಪ್ರೇರೆ. ಕರ್ತನು ಈ ಕಡೆ ದಿನದಲ್ಲಿ ಎಲ್ಲರ ಮೇಲೂ ತನ್ನ ಸತ್ಯದ ಆತ್ಮವನ್ನು ಕಳಿಸಬೇಕೆಂಬುದಾಗಿ ದಾಹ ಉಳ್ಳವನಾಗಿದ್ದಾನೆ. ಹಾಗಾದ್ರೆ ದಾಹದಿಂದ ಇರುವವರ ಮೇಲೆ ತನ್ನ ಆತ್ಮವನ್ನು ಕಳಿಸ್ತಾನಂತೆ. ಹಾಗಾದ್ರೆ ನೀವು ದಾಹಗೊಂಡು ಪ್ರಾರ್ಥಿಸ್ತೀರಾ, ಪವಿತ್ರ ಆತ್ಮ ನಿಮ್ಮ ಮೇಲೆ ಇಳಿದು ಬರ್ತಾನೆ. ಈ ನೂತನ ತಿಂಗಳಲ್ಲಿ ಸತ್ಯದ ಆತ್ಮ ನಿಮ್ಮ ನಡೆಸ್ತಾನೆ. ಈ 3 ತಿಂಗಳುಗಳಲ್ಲಿ ಅನೇಕ ಯಾವ ಕಡೆ ಹೋಗ್ಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ನೀವು ಒಂದು ಸೋತು ಹೋಗಿರ್ಬೋದು, ಒಂದು ವೇಳೆ ನೀವು ಪ್ರಶ್ನೆಯಲ್ಲಿ ಇರಬಹುದು, ಒಂದು ವೇಳೆ ಗಲಿಬಿಲಿಲಿ ಇರಬಹುದು. ಆದ್ರೆ ಈ 4ನೇ ತಿಂಗಳಲ್ಲಿ ಕರ್ತನ ಹೇಳ್ತಿದ್ದಾನೆ, ಸತ್ಯದ ಆತ್ಮನ ನಾನು ನಿನಗೆ ಕೊಡ್ತೀನಿ, ಆತನು ನಿನ್ನ ಉಪದೇಶ ಮಾಡ್ತಾನೆ, ಆತನು ನಿನಗೆ ನಡೆಸ್ತಾನೆ, ಆತನು ಮುಂದಾಗುವುದನ್ನು ನಿನಗೆ ಕಲಿಸ್ಕೊಡ್ತಾನೆ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಈ 4ನೇ ತಿಂಗಳಲ್ಲಿ ನೀವು ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಆಶೀರ್ವದಿಸಲ್ಪಡ್ತೀರಿ, ಹೇಗೆ ಪವಿತ್ರಾತ್ಮನು ನಿಮ್ಮ ನಡೆಸ್ತಾನ ಅನ್ನೋ ಹೊಸ ಅನುಭವಗಳನ್ನ ನೀವು ಹೊಂದ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಪ್ರಾರ್ಥನೆಗಳಿಗೆ ಹೇಗೆ ಉತ್ತರ ಸಿಗ್ತದೆ, ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ದೇವರನ್ನು ನಂಬಿ ನಿರೀಕ್ಷಿಸಬೇಕೆಂಬುದಾಗಿ ಪರಿಶುದ್ಧಾತ್ಮ ನಮಗೆ ಹೇಳಿಕೊಡುವ ಆತನಾಗಿದ್ದಾನೆ. ಹಾಗಾದ್ರೆ ಬನ್ನಿ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ದೇವರ ವಾಕ್ಯನ ಆಶೀರ್ವಾದ ಮಾಡಿ. ಪ್ರೀತಿಯು ಕನಿಕರವುಳ್ಳ ತಂದೆಯಾದ ದೇವರೇ, ಯೇಸುವಿನ ನಾಮಕ್ಕಾಗಿ ಸ್ತೋತ್ರ. ಕರ್ತನೆ, ಪರಿಶುದ್ಧಾತ್ಮನನ್ನ ಕಳಿಸ್ತೀನಿ ಅಂತ ಹೇಳಿದ್ಯಲ್ಲ, ನನ್ನ ಆತ್ಮವನ್ನ ಎಲ್ಲರ ಮೇಲೆ ಸುರಿಸ್ತೀನಿ ಅಂತ ಹೇಳಿದ್ಯಲ್ಲ. ಈ ನೂತನ ತಿಂಗಳಲ್ಲಿ ಸತ್ಯದ ಆತ್ಮನು ಒಬ್ಬೊಬ್ಬರ ಮೇಲೆ ಇಳಿಯಲಿ ಅಪ್ಪ. ಯಾರೆಲ್ಲ ನನಗೆ ಸತ್ಯದ ಆತ್ಮನು ಬೇಕು, ಪರಿಶುದ್ಧಾತ್ಮನನ್ನು ಮುನ್ನಡೆಸು, ಪರಿಶುದ್ಧಾತ್ಮ ನನಗೆ ಆಲೋಚನೆ ಹೇಳಿಕೊಡು, ಪರಿಶುದ್ಧಾತ್ಮನ ಮುಂದಾಗೋದು ನನಗೆ ತಿಳಿಸು ಎಂಬುದಾಗಿ ಪ್ರಾರ್ಥಿಸ್ತಿದ್ದಾರೋ ಅವರೆಲ್ಲರ ಮೇಲೆ ಇಳಿದು ಬಾ ಸ್ವಾಮಿ. ಆ ಕುಟುಂಬಗಳ ಮೇಲೆ ಇಳಿದು ಬಾ ಕರ್ತನೆ. ಈ 4ನೇ ತಿಂಗಳಲ್ಲಿ ನೀನು ಉಪದೇಶಿಸು, ನಮ್ಮನ್ನ ನೀನು ನಡೆಸು ಸ್ವಾಮಿ. ನಾವು ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಹೇಗೆ ನಾವು ಆತ್ಮಿಕವಾಗಿ ಬಲಗೊಳ್ಳಬೇಕು, ಹೇಗೆ ತಂದೆಯೊಟ್ಟಿಗೆ ನಿನ್ನೊಟ್ಟಿಗೆ ಕರ್ತನೆ, ಹೌದು ಸ್ವಾಮಿ, ಮಗನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು, ನಮಗೆ ಬೋಧಿಸು, ತಿಳಿಸು. ಪವಿತ್ರಾತ್ಮನಿಂದ ನಮ್ಗೆ ತುಂಬಿಸಪ್ಪ. ನಿನ್ನ ಸನ್ನಿಧಾನದಲ್ಲಿ ಕಾದಿದ್ದೀವಿ ಕರ್ತನೆ. ಹೌದು ಸ್ವಾಮಿ, ಅಪೊಸ್ತಲರಿಗೆ ಹೇಳಿದೆ ನೀನು ಕರ್ತನೆ, ನೀವು ಕಾದಿರಿ, ನಾನು ಪರಿಶುದ್ಧಾತ್ಮ ನಿಮ್ಮನ್ನ ಮೇಲೆ ಕಳಿಸ್ತೇನೆ, ನೀವು ಬಲವನ್ನ ಹೊಂದುತ್ತೀರಿ ಎಂಬುದಾಗಿ. ಯೇಸುವಿನ ನಾಮದಲ್ಲಿ ನಾವು ಕಾದಿದ್ದೀವಿ ಸ್ವಾಮಿ. ನಮ್ಮ ಮೇಲೆ ನಿಮ್ಮ ಆತ್ಮನ ಕಳುಹಿಸಪ್ಪ. ಈ ನೂತನ ತಿಂಗಳಲ್ಲಿ ಕರ್ತನೆ, ನಾವು ಪವಿತ್ರಾತ್ಮನಿಂದ ಪ್ರಾರಂಭಿಸಿ ಪವಿತ್ರಾತ್ಮನಿಂದಲೇ ಕರ್ತನೆ ಚಲಿಸುವಂತೆ ಸಹಾಯ ಮಾಡು ಕರ್ತನೆ. ಪರಿಶುದ್ಧಾತ್ಮನ ಅನುಭವ ಹೆಚ್ಚಾಗಿ 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 ನಮ್ಮಲ್ಲಿ ಕರ್ತನೆ, ಹೌದು, ಪರಿಪೂರ್ಣತೆಗೆ ನಡೆಸಲಿ ಸಹಾಯ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಮೇಲೆ ನೀನು ಇಳಿದು ಬರ್ತಿರೋದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರು ನೀನು ಕರ್ತನೆ ಆತ್ಮನಿಂದ ತುಂಬಿಸ್ತಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿಡ್ತೀನಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.